ಅನ್ಕೋತೀನಿ. ಎಷ್ಟು ಸೀನ್ಗಳಲ್ಲಿ ಬರ್ತೀರಿ ನೀವು UIS ಸಿನಿಮಾದಲ್ಲಿ? ಅದೊಂದು ಅದು ಸೀನಲ್ಲಿ ಬರ್ತೀನಿ. ಅಟ್ಲೀಸ್ಟ್ ಒಂದು ಟ್ರಾವೆಲಿಂಗ್ ತರ ಇರುತ್ತೆ. ಸೊ ಅದನ್ನ ನೋಡ್ಬೋದು ನೀವು. ಮೂವಿ ನೋಡಿದ್ಮೇಲೆ ನಿಮ್ಗೆ ಇನ್ನೂ ಕರೆಕ್ಟ್ ಆಗಿ ಒಂದ್ ಪಿಕ್ಚರ್ ಸಿಗುತ್ತೆ ಯಾವ ರೀತಿ ಅಂತ. ಈಗ ನಿನ್ನೆ ಉಪೇಂದ್ರ ಅವರು ಮತ್ತೆ ಅನುಶ್ರೀ ಅವರು, ಫಸ್ಟ್ ಆಫ್ ಆಲ್ ಅನುಶ್ರೀ ಅವರು ಹೇಳ್ತಾ ಇದ್ರು ತಮ್ಗೆ ಅಂತಲ್ಲ ಎಲ್ರಿಗೂ ಕೂಡ, ಅಂದ್ರೆ ಉಪೇಂದ್ರ ಸರ್ ಡೈರೆಕ್ಷನ್ ಜೊತೆಗೆ ಅಂದ್ರೆ ಅವರ ಸಿನಿಮಾದ ಒಂದು ಕ್ಯಾರೆಕ್ಟರೈಸೇಷನ್ಸ್ ಹೇಳೋದ್ರ ಜೊತೆಗೆ ಈ ಟ್ರೈನಿಂಗು ಕೂಡ ಕೊಡ್ತಾ ಇದ್ರ ಅಂತ. ಇಲ್ಲ ಆತರ ಏನಿಲ್ಲ, ಹೇಳಲೇಬಾರ್ದು, ಹಿಂಗೆ ಇರ್ಬೇಕು, ಈ ಒಂದು ಸಿನಿಮಾದ ಗುಟ್ಟನ್ನ ಬಿಟ್ಕೊಂಡ್ ಕೊಡಬಾರ್ದು ಅನ್ನುವಂಥದ್ದು. ಆತರ ಅಲ್ಲ. ಲೈಕ್ ಇಡೀ ಒಂದು ಟೀಮ್ ವರ್ಕ್ ಇದು. UI ಅಲ್ಲಿ ಎಷ್ಟೊಂದ್ ಜನ ವರ್ಕ್ ಮಾಡಿದ್ದಾರೆ. ಒಂದು ದೊಡ್ಡ ಪ್ರೊಡಕ್ಷನ್ ಇದು, ಎಷ್ಟೊಂದ್ ಖರ್ಚು ಮಾಡಿದ್ದಾರೆ ಮೂವಿಗೆ, ಒಂದು ಹೈ ಬಜೆಟ್ ಮೂವಿ. ಸೊ ಆತರ ಮೂವಿ ಇರ್ಬೇಕಾದ್ರೆ ನಾವು ಸ್ಪಾಯ್ಲರ್ ಆಗ್ಬಾರ್ದಲ್ಲ. ಅದೊಂದ್ ಸೆನ್ಸ್, ಅದು ಒಂದು ಕಾಮನ್ ಸೆನ್ಸ್. ಇವಾಗ ನಾವು ಅದನ್ನ ಬಿಟ್ಕೊಟ್ಟಾಗ ಜನರಿಗೆ ಅದು ಆ ಕ್ಯೂರಿಯಾಸಿಟಿ ಹೋಗುತ್ತೆ. ಈಗ ಸರ್ ಹೇಳೋ ಹಾಗೆ ಒಂದ್ ಥಿಯೇಟರ್ ಅಲ್ಲಿ ಕೂತ್ಕೊಂಡು ಒಂದ್ ಬ್ಲಾಂಕ್ ಆಗಿ ನೋಡ್ಬೇಕಾದ್ರೆ ನಮ್ಗೆ ಅನ್ಸ್ಬೇಕು ಆ ಒಂದು ಪ್ರಾಸೆಸ್ ನ ಎಂಜಾಯ್ ಮಾಡ್ಬೇಕು, ಒಂದು ಸ್ಟೋರಿನ ಎಂಜಾಯ್ ಮಾಡ್ಬೇಕು. ಸೊ ಇವಾಗ ನಾನು ಹೇಳ್ಬಿಟ್ರೆ ನಿಮ್ಗೆ ಇದು ಆಲ್ರೆಡಿ ಹೇಳಿದ್ರು, ಇದು ಹಿಂಗಿದೆ ಹಂಗಿದೆ ಅಂದಾಗ ಅದು ಒಂದ್ ಮಜಾ ಕೊಡಲ್ಲ ಮೂವಿ. ಒಂದು ಆಸ್ ಅ ಪ್ರೇಕ್ಷಕರಾಗಿ ಆ ಒಂದು ಎಂಜಾಯ್ಮೆಂಟ್ ನಿಮ್ಗೆ ಸಿಗಲ್ಲ. ನಾನ್ ಹೇಳಿದ್ದೆ ನಿಮ್ಗೆ, ನಿನ್ನೆ ಹೇಳಿದ್ನಲ್ಲ ಇದ್ರಲ್ಲಿ, ಎಷ್ಟೊಂದು ಜನ ಇವಾಗ ವಿಡಿಯೋ ಮಾಡ್ತಾರೆ, ವಿಡಿಯೋ ಮಾಡಿ ಇನ್ಸ್ಟಾಗ್ರಾಮು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹಾಕ್ಬಿಡ್ತಾರೆ. ಹಾಕಿದ ತಕ್ಷಣ ಅದು ಸ್ಪಾಯ್ಲರ್ ಆಗುತ್ತೆ. ಅವಾಗ ಅದು ಆ ಒಂದು ಟೀಮ್ಗೆ ಅದು ಎಷ್ಟು ಹಾರ್ಡ್ ವರ್ಕ್ ಮಾಡಿ ಎರಡು ವರ್ಷದಿಂದ 2.5 ವರ್ಷದಿಂದ ಸತತವಾಗಿ ಅವರು ಅಷ್ಟು ಒಂದು ನೀಟ್ನೆ ಅಂದ್ರೆ ಒಂದು ಪರ್ಫೆಕ್ಷನ್ ಬರ್ಲಿ ಅಂತ ಎಷ್ಟೊಂದು ಕೆಲಸ ಮಾಡಿದ್ದಾರೆ. ಅದಕ್ಕೊಂದು ನ್ಯಾಯ ದೊರಕಲ್ಲ. ಹಾಗಾಗಿ ಟ್ರೈನಿಂಗ್ ಅಲ್ಲ, ಅದು ಒಂದು ಕಾಮನ್ ಸೆನ್ಸ್. ನಾವು ಹೆಬಿಟ್ ಕೊಟ್ಬಿಟ್ರೆ ಅದು ಸರಿ ಹೋಗಲ್ಲ ಅನ್ನೋದು. ಇಲ್ಲ, ಯಾರು ಕೂಡ UI ಅಲ್ಲಿ ವರ್ಕ್ ಮಾಡಿರ್ತಕ್ಕಂಥವ್ರಲ್ಲಿ ನನ್ನ ಫ್ರೆಂಡ್ಸ್ ಗಳು ತುಂಬಾ ಜನ ಇದ್ದಾರೆ. ಒಬ್ರು ಕೂಡ ಏನಾಯ್ತು, ಏನ್ ಬರುತ್ತಲ್ಲ ಗ್ರೂಪ್, ಹೌದು ಏನ್ ಬರುತ್ತಲ್ಲ ಸರ್ ಬಂದ್ಬಿಡುತ್ತ, ಪ್ರತಿ ಒಬ್ರು ಹೇಳುವಂತ ಒಂದು ಕಾಮನ್ ಡೈಲಾಗ್ ಅಂದ್ರೆ ಇದೇನೆ. ಸೊ ನೀವು ಕೂಡ ಅಷ್ಟೇ ಅದ್ಭುತವಾಗಿ ಹೇಳಿದ್ರಿ. ಮತ್ತೆ ನಿನ್ನೆ ಅದೇನೆ ನಾನು ಕೇಳೋದಕ್ಕಿಂತ ಮುಂಚೆ ನೀವೇ ಹೇಳಿದ್ರಿ, ಅಂದ್ರೆ ಪೈರಸಿ ಮಾಡ್ಬೇಡಿ ಹೌದು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳುವಂತ ಒಂದು ಪ್ರಯತ್ನ ಮಾಡಿದ್ರಿ ನಿನ್ನೆನೂ ಕೂಡ. ಸೊ ಅದನ್ನ ಕೇಳೋಣ ಅಂದ್ಕೊಂಡೆ, ಅದಕ್ಕಿಂತ ಮುಂಚೆ ನೀವೇ ಹೇಳಿದ್ರಿ. ಎಸ್, ಅಂದ್ರೆ ಸಿನಿಮಾದ ಒಂದು ಕಥೆ ಅಂತೂ ನೀವು ಬಿಟ್ಕೊಂಡ್ ಕೊಡ, ಈಗ ಬಂದಿರೋದ್ರಲ್ಲಿ ಒಂದು ವಿಚಾರ ಮಾಡೋಣ ಅಂತ ತಗೊಳೋದಕ್ಕೆ ಹೋದಾಗ ಫಸ್ಟ್ ಒಂದು ಟ್ರೋಲ್ ಆಗುತ್ತೆ, ಸಾಂಗ್ ಅನ್ನ ಬಿಡ್ತಾರೆ. ಅದಕ್ಕಿಂತ ಮುಂಚೆ ಒಂದು ಕುದುರೆ ಲಾಳ ಪ್ಲಸ್ ಒಂದು ಸಿಂಬಲ್, 3 ನಾಮ ಅನ್ಕೋಬೇಕಾ, ಕುದುರೆ ಲಾಳ ಅನ್ಕೋಬೇಕಾ, ಏನ್ ಅನ್ಕೋಬೇಕು ಅಂತ ಗೊತ್ತಾಗದೆ ಒಂದು ಪೋಸ್ಟರ್ ಬಿಟ್ಟಿದ್ದು. ಅದ್ರ ನೆಕ್ಸ್ಟ್ ಒಂದು UI ದಿಸ್ ಇಸ್ ನಾಟ್ ಎ AI ವರ್ಡ್, ದಿಸ್ ಇಸ್ ಎ UI ವರ್ಡ್ ಅಂದ್ಬಿಟ್ಟು ಅದ್ರದ್ದೊಂದು ಕಾನ್ಸೆಪ್ಟ್ ಬಿಡ್ತಾರೆ. ಅಂದ್ರೆ ನೋಡುಗರ ಕಣ್ಣಿಗೆ ಏನು ಕಲ್ಕಿ ಅವತಾರ ರೂಪದಲ್ಲಿ ಬರ್ತಕ್ಕಂಥದ್ದು ಕುದುರೆಯಲ್ಲಿ ಅವರು. ಸೊ ಅದನ್ನ ಬಿಡ್ತಾರೆ. ಅದನ್ನ ಬಿಟ್ಟು ನೆಕ್ಸ್ಟ್ ಅಂದ್ರೆ ಏನೋ ಹಿಂದಿನ ಕತೆ ತೆಗಿತಾರೆ, ಹಿಂದಿನ ಹೇಳ್ತಾರೆ ಅಂತ ನೋಡೋದಕ್ ಹೋದ್ರೆ ಇದ್ದಕ್ಕಿದ್ದಂಗೆ ಬಿಟ್ರು. ಪ್ರತಿಯೊಬ್ಬರಿಗೂ 2040 ಬಿಟ್ಬಿಟ್ರು, ಜಾತಿ ಮುದ್ರೆ ಹಾಕಿಸ್ಕೋಬೇಕು ಅಂತ ಬಿಟ್ರು. ಮತ್ತೆ ಕಡ್ಡಾಯವಾಗಿ ಅಂದ್ರೆ ಮೂಲಭೂತ ಸೌಕರ್ಯಗಳ ಹಕ್ಕು, ಮೊಬೈಲು ಮತ್ತೆ ಏನು ತಿಂಡಿ ತಿನಿಸುಗಳು ಅನ್ನೋದ್ರ ಬಗ್ಗೆ ಬಿಟ್ರು. ಹೌದು, ಅಂದ್ರೆ ಏನ್ ಹೇಳೋದಕ್ ಹೋಗ್ತಾ ಇದಾರೆ ಈ ಒಂದು ಈ ಟ್ರೈಲರ್, ಟೀಸರ್ ಇವನ್ನೆಲ್ಲ ನೋಡಿದಾಗ ಏನ್ ಅನ್ಸುತ್ತೆ ನಿಮ್ಗೆ? ಆಸ್ ಎ ಆಡಿಯನ್ ಆಗಿ ಏನ್ ಅನ್ಸುತ್ತೆ? ಆಸ್ ಎ ಆಡಿಯನ್ ಆಗಿ ಇವಾಗ ನಾನು ನೋಡಿದ ಪ್ರಕಾರ ಎಷ್ಟೊಂದು ರಿಯಾಕ್ಷನ್ಸ್ ನೋಡಿದ್ದೆ ನಾನು. ಸೊ ಒಬ್ಬೊಬ್ರು ಒಂದೊಂದ್ ತರ ಥಿಂಕ್ ಮಾಡ್ತಾರೆ. ಒಬ್ಬೊಬ್ರು ಏನ್ ಥಿಂಕ್ ಮಾಡ್ತಾರೆ, ಒಂದು ಬಾಳೆಹಣ್ಣಿಗೋಸ್ಕರ ನಾವು ಮುಂದಿನ ಜನರೇಷನ್ ಅಲ್ಲಿ ಇಷ್ಟು ಹೋರಾಟ ಮಾಡ್ಬೇಕಾಗುತ್ತೆ. ಸೊ ನಾವು ಈ ಒಂದು ಸೊಸೈಟಿ ಒಂದು ಪ್ರಾಸೆಸ್ ಏನಿರುತ್ತೆ ಆ ಪ್ರಾಸೆಸ್ ಪ್ರಕಾರ ಅಂದ್ರೆ ನಾವು ಹೋಗ್ಬಿಟ್ರೆ ನಮ್ತನ ನಾವು ಕೇಳಿಲ್ಲ, ನಮ್ಮ ಮಾತನ್ನ ನಾವು ಕೇಳಿಲ್ಲ ಅಂದ್ರೆ ನಮ್ಮ ಮಾತನ್ನ ನಾವು ಕೇಳಿಲ್ಲ ಅಂದ್ರೆ ಮುಂದೆ ಈ ತರ ಪರಿಸ್ಥಿತಿ ಬರ್ಬೋದೇನೋ ಅಂತ ನಾನ್ ತಿಳ್ಕೊಂಡಿದೀನಿ ವರ್ಣನ್ ನೋಡಿ. ಸೊ ಅದು ಇರ್ಬೋದು. ಇವಾಗ ಮಂಗಳ ಗ್ರಹ ಅಷ್ಟು ಹೋಗೋದು, ಅಷ್ಟು ಟೆಕ್ನಾಲಜಿ ಮುಂದೆ ಹೊರದಿದೆ, ಬಟ್ ಪಾತಾಳಕ್ ಬಿದ್ದು ಹೋಗ್ತಾ ಇದೀವಿ. ಸೊ ಅದರ ಚಿಕ್ಕ ಹಿಂಟ್ ನ ಕೊಟ್ಟಿದ್ದಾರೆ ಸರ್. ಅಂದ್ರೆ ಲೈಕ್ ಒಬ್ಬೊಬ್ಬರು ಒಂದೊಂದ್ ತರ ಥಿಂಕಿಂಗ್ ವೈಸ್ ಆಯ್ತು. ಅಂದ್ರೆ ಲೈಕ್ ತುಂಬಾ ಅಡ್ವಾನ್ಸ್ ಆಗಿ ಮಾಡಿದ್ದಾರೆ. ಈಗ ನಮ್ ಇಮ್ಯಾಜಿನ್ ತಕ್ಕಂತೆ, ಅಂದ್ರೆ ಲೈಕ್ ಒಂದು ಇಮ್ಯಾಜಿನ್ ಮಾಡ್ಕೋಬಹುದು, ಅದನ್ನ ಕಾರ್ಯರೂಪಕ್ಕೆ ತರಬೇಕು ಅಂದ್ರೆ ಅಷ್ಟು ಸುಲಭದ ಕೆಲಸ ಅಲ್ಲ ಅದು. ಸೊ ಅದು ಆಗೋದು ಒಬ್ಬರಿಗೆ, ಅದು ಉಪೇಂದ್ರ ಸರ್ ಅವ್ರಿಗೆ. ಅದಕ್ಕೆ ಅವ್ರನ್ನ ಸೂಪರ್ ಸ್ಟಾರ್ ಅಂತ ಹೇಳೋದು. ಅದೇ ಶೂಟಿಂಗ್ ಟೈಮ್ ಅಲ್ಲಿ ಸರ್ ನಮ್ಗೆ ಏನು ಕ್ಯಾರೆಕ್ಟರ್ ಹೇಳಲ್ಲ, ಹಿಂಗೆ ಏನು ಯಾವ ತರ ಕ್ಯಾರೆಕ್ಟರ್,
ನನಗ್ ಗೊತ್ತಿತ್ತು ಉಪೇಂದ್ರ ಸರ್ ಮೂವಿ ಅಂದ ತಕ್ಷಣ ಅವ್ರು ಡೈರೆಕ್ಷನ್ ಮಾಡ್ತಿದ್ರೆ ನಾವ್ ಬ್ಲಾಂಕ್ ಆಗಿ ಹೋಗ್ಬೇಕು, ಯಾವ್ದು ಎಕ್ಸ್ಪೆಕ್ಟೇಷನ್ ಹಿಂಗಿರುತ್ತೆ ಹಾಗಿರುತ್ತೆ, ಮೊದ್ಲೇ ನಮ್ಗ್ ಸ್ಟೋರಿ ಹೇಳ್ತಾರೆ, ಅದೇನು ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ, ಅಂದ್ರೆ ಬ್ಲಾಂಕ್ ಆಗೇ ಹೋಗಿದ್ದೆ. ಸರ್ ಹೇಳಿದ್ರು ಈ ತರ 3 ಲುಕ್ ಇದೆ, 3 ಲುಕ್ ಇರುತ್ತಮ್ಮ, ಈ ತರ ಮಾಡು ಅಂತ. ನಾವ್ ನಿಂತ್ಕೊಂಡಿದ್ವಿ, 3 ಲುಕ್ ಕೊಟ್ಟೆ ನಾನು, ಕೊಟ್ಟ ತಕ್ಷಣನೇ ಟೇಕ್ ಓಕೆ ಆಯ್ತು. ಅವಾಗ ಮೈಕಲ್ ಹೇಳ್ತಾರೆ ವೆರಿ ವೆರಿ ಗುಡ್ ಅಂತೇಳಿ. ಅಂದ ತಕ್ಷಣನೇ ನಂಗೆ ಗೊತ್ತಾಗಿಲ್ಲ ಅದು, ಅಂದ್ರೆ 1 ಟೇಕ್ ಅಲ್ಲಿ ಆಯ್ತು. ಆಮೇಲೆ ಸೈಡ್ ಅಲ್ಲಿ ಬಂದ ತಕ್ಷಣ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಗೆಲ್ಲ ಕೇಳ್ದೆ ಏನು ಟೇಕ್ ಓಕೆ ಆಯ್ತಾ ಅಂದ್ರೆ, ಆಯ್ತು ಸರೇ ಅಂದ್ರಲ್ಲ ವೆರಿ ವೆರಿ ಗುಡ್ ಅಂತ. ಸೊ ಆ ಟೈಮಲ್ಲಿ ನಂಗೆ ಹೆಂಗ ಅನಿಸ್ತಂದ್ರೆ ಒಂದು ಬಹುಮಾನ ಸಿಕ್ಕಂಗಾಯ್ತು, ಒಂದು ಏನೋ ಅಚೀವ್ ಮಾಡಿದೀನೇನೋ ಅಂತ ಫೀಲು. ಲೈಕ್ ಆ ಒಂದು ಸಂದರ್ಭನ ಮರೆಯಕ್ಕೆ ಆಗಲ್ಲ ಇದುವರೆಗೂ. ಸೊ ಅಲ್ಲಿ ಸರ್ ಏನಾದ್ರು ಒಂದು ಹೇಳ್ತಿರ್ಬೇಕಾದ್ರೆ ನಾನು ಕೇಳ್ತಾ ಇರ್ತಿದ್ದೆ, ಹೇಗೆ ಅವ್ರ ಮೈಂಡ್ ಅಲ್ಲಿ ಏನಿದೆ, ಅವ್ರು ನನ್ನನ್ನ ಯಾವ ರೀತಿ ಅವರು ನೋಡ್ಬೇಕು, ಅಂದ್ರೆ ಆಕ್ಟ್ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದಾರೆ. ಸೊ ಆ ರೀತಿ ನಾನು ಅವರ ಒಂದು ಮೈಂಡ್ ನ ನಾನು ರೀಡ್ ಮಾಡಿ, ಲೈಕ್ ಅದೇ ರೀತಿ ನಾನು 100% ನಾನು ಕೊಟ್ಟೆ. ಸೊ ಆ ರೀತಿ ನೋಡಿದಾಗ ಎಷ್ಟೊಂದ್ ಜನರ ಕನಸಾಗಿರುತ್ತೆ, ಎಷ್ಟೊಂದು ಆರ್ಟಿಸ್ಟ್ ಗಳ ಕನಸು ಅವ್ರ ಡೈರೆಕ್ಷನ್ ವರ್ಕ್ ಮಾಡ್ಬೇಕು ಅನ್ನೋದು. ಸೊ ಆ ಒಂದು ಭಾಗ್ಯ ನಂಗೆ ಸಿಕ್ಕಿದೆ ಅಂದ್ರೆ ಯಾವ್ದೋ ಒಂದ್ ಜನ್ಮದ ಪುಣ್ಯ ಅಂತ